ಎಲ್ರಿಗೂ ನಮಸ್ಕಾರ. ಈ ಬಾರಿಯ ಪ್ರೊ ಕಬಡ್ಡಿ ಲೀಗ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ನಡೀತಾ ಇದೆ. ಪಾಟ್ನಾ ಪೈರೇಟ್ಸ್ ನಿನ್ನೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದ್ದು ಇನ್ನು ಒಂದು ಸ್ಲಾಟ್ ಉಳಿದಿದೆ. ಆ ಒಂದು ಸ್ಲಾಟ್ಗೆ ಯಾವ್ಯಾವ ತಂಡಗಳು ಪೈಪೋಟಿ ನಡೆಸ್ತಾ ಇವೆ, ಹಾಗೆಯೇ ಪ್ಲೇ ಆಫ್ಸ್ಗೆ ಯಾರ್ಯಾರು ತಲುಪಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಪಟಾಪಟ ಅಂತ ಶುರು. ನಿನ್ನೆ ಮ್ಯಾಚು ಕ್ಲೋಸ್ ಆಗಿ ತೆಲುಗು ಟೈಟಾನ್ಸ್ ವಿರುದ್ಧ ಜಯ ಸಾಧಿಸಿದ ಮೂಲಕ ಪಾಟ್ನಾ ಪೈರೇಟ್ಸ್ ಅವರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ. 68 ಪಾಯಿಂಟ್ಸ್ನೊಂದಿಗೆ 4ನೇ ಸ್ಥಾನಕ್ಕೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಏರಿದ್ದಾರೆ. ಪಾಯಿಂಟ್ಸ್ ಟೇಬಲ್ನ ತಗಮನಿಸಿದರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ. ಅದಾದ ಬಳಿಕ ಪುಣೇರಿ ಪಲ್ಟಾನ್ ಬರ್ತಾರೆ. ಅದಾದ ಬಳಿಕ ದಬಾಂಗ್ ದಿಲ್ಲಿ, ಹಾಗೆಯೇ 4ನೇ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಪಾಟ್ನಾ ಪೈರೇಟ್ಸ್ ಅವರು. ಅದಾದ ಬಳಿಕ ಗುಜರಾತ್ ಜೈಂಟ್ಸ್ ಇದೆ, ಕ್ವಾಲಿಫೈ ಆಗಿದೆ 5 ತಂಡಗಳು. ಇನ್ನು 8ನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್, ಹಾಗೆಯೇ 9ನೇ ಸ್ಥಾನದಲ್ಲಿ ತಮಿಳ್ ತಲೈವ, ಯುಂಬಾ, ಯುಪಿ ಹಾಗೆಯೇ ತೆಲುಗು, ಇದಿಷ್ಟು ತಂಡಗಳು ಎಲಿಮಿನೇಟ್ ಆಗಿವೆ. ತಮ್ಮೆಲ್ಲರಿಗೂ ಅದು ಗೊತ್ತೇ ಇದೆ. ಇನ್ನು ರೇಸ್ನಲ್ಲಿರುವ ತಂಡಗಳೆಂದರೆ ಹರಿಯಾಣ ಹಾಗೆಯೇ ಬೆಂಗಾಲ್ ವಾರಿಯರ್ಸ್. ಹರಿಯಾಣ ಸ್ಟೀಲರ್ಸ್ 18 ಪಂದ್ಯದಲ್ಲಿ 11 ಜಯಶಾಲಿಯಾಗಿ 60 ಪಾಯಿಂಟ್ನಲ್ಲಿದ್ದರೆ ಬೆಂಗಾಲ್ ವಾರಿಯರ್ಸ್ 20 ಪಂದ್ಯದಲ್ಲಿ 9 ಜಯಶಾಲಿಯಾಗಿ 54 ಪಾಯಿಂಟ್ಸ್ನಲ್ಲಿದೆ. ಬೆಂಗಾಲ್ ವಾರಿಯರ್ಸ್ ಸಿನಾರಿಯೋ ತುಂಬಾ ಟಫ್ ಆಗಿದೆ. 2ಕ್ಕೆ 2 ಪಂದ್ಯ ಜಯಶಾಲಿ ಆಗಬೇಕು. ಹಾಗೆಯೇ ಹರಿಯಾಣ ಸ್ಟೀಲರ್ಸ್ ಅವರು ಎಲ್ಲ ಮ್ಯಾಚನ್ನು ಸೋಲ್ಬೇಕಾಗತ್ತೆ. ಇದು ಅವರ ಸಿನಾರಿಯೋ, ಸಿಕ್ಕಾಪಟ್ಟೆ ಟಫ್ ಅವರಿಗೆ. ಹರಿಯಾಣ ಸ್ಟೀಲರ್ಸ್ದು ಸಿಂಪಲ್ ಇದೆ, 4 ಪಂದ್ಯ ಇದೆ, ಅದರಲ್ಲಿ 1 ವಿನ್ ಆದರೆ ಸಾಕು, ಪ್ಲೇ ಆಫ್ಸ್ಗೆ ಲಗ್ಗೆಡ್ತಾರೆ. ಹಾಗಾಗಿ 99% ಚಾನ್ಸ್ ಇರೋದು ಹರಿಯಾಣ ಸ್ಟೀಲರ್ಸ್ ಮೇಲೆ. ಗೇಮ್ನಲ್ಲಿ ಏನು ಬೇಕಾದರೂ ಆಗ್ಬೋದು, ಆದರೂ 99% ಚಾನ್ಸ್ ಇರೋದು ಹರಿಯಾಣ ಸ್ಟೀಲರ್ಸ್ ಮೇಲೆ. ಹೀಗಾಗಿ 6 ತಂಡಗಳು ಈ ಪಾಯಿಂಟ್ಸ್ ಟೇಬಲ್ನಲ್ಲಿ ಹೇಗಿದೆಯೋ ಹಾಗೆ ಕ್ವಾಲಿಫೈ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕ್ವಾಲಿಫೈಯರ್ ಪಂದ್ಯಗಳು ಹೇಗಿರಲಿದೆ ಎಂದು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.